ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಸಿಂಪಲಾಗಿ ಮನೆಯಲ್ಲಿ ಹೋಮ್ ಮೇಡ್ ಚಕ್ಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನು ಫಸ್ಟು ಈ ಥರ ಒಂದು ಮೆಜರ್ಮೆಂಟಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಾಗಿದೆ. ಇವಾಗ ಸೇಮ್ ಅಳತೆನಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ತೋರಿಸೋ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದಾಗಿದೆ. ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಟೋಟಲಿ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ನಿಮ್ಗೆ ಗೊತ್ತಾಗಲಿ ಅಂತ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದಾಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಓಂಕಾಳು ಹಾಕ್ಕೊತಾ ಇದ್ದೀನಿ, ಅಂದರೆ ಅಜ್ವಾನ. ಇವಾಗ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಏನಕ್ಕಂದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಚಕ್ಲಿ ಇವೆಲ್ಲ ತಿನ್ನೋದ್ರಿಂದ ಇದಕ್ಕೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ಹಿಂಗೆ ಹಾಕೋದ್ರಿಂದ. ಸೊ ಇವಾಗ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು. ಇವಾಗ 1.5 ಸ್ಪೂನ್ ಆಗೋಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಅಚ್ಚ ಖಾರದ ಪುಡಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಇವಾಗ 1.5 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಉಪ್ಪು ಖಾರ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ 1.5 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ 2 ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಉಪ್ಪು ಖಾರ ಎಲ್ಲನೂ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಟ್ಟನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಉಂಡೆ ಬರಬೇಕು ನಮಗೆ, ಆವಾಗ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಸ್ವಲ್ಪ ಬಿಸಿನೀರು ಸೇರಿಸ್ಕೊಳ್ಳೋಣ. ಬಿಸಿನೀರು ಸೇರಿಸ್ಕೊಳ್ಳೋದ್ರಿಂದ ನಾವು ಎಷ್ಟು ದಿನ ಬೇಕಾದರೂ ಚಕ್ಲಿನ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ಬಿಸಿನೀರು ಅಂದರೆ ಉಗುರು ಬೆಚ್ಚಗೆ ನೀರು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಿಮಗೆ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಇದನ್ನು ನಾದ್ಕೊಬೇಕು. ನೋಡಿ, ಇವಾಗೆಲ್ಲ ನಾದ್ಕೊಂಡಿದ್ದಾಗಿದೆ. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು, ಮೀಡಿಯಮಲ್ಲಿ ಇರಬೇಕು ನಮಗೆ. ನೋಡಿ, ಇವಾಗ ಇದನ್ನು ಒಂದು ಚಕ್ಲಿ ಒಳ ತೊಗೊಂಡು ಇದನ್ನು ಹಿಟ್ಟನ್ನ ಈ ಥರ ಉಂಡೆ ಮಾಡಿ ಹಾಕೋಬೇಕು. ಚಕ್ಲಿ ಒಳಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಆಗ ಚಕ್ಲಿ ಬೇಗ ಬೀಳುತ್ತೆ. ಈ ಥರ ಉಂಡೆ ಕಟ್ಟಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಚಕ್ಲಿನ ನೋಡಿ, ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ನೀಟಾಗಿ ಚಕ್ಲಿನ ಒತ್ಕೊಬೇಕು. ನಾನೊಂದು ಪೇಪರ್ ತೊಗೊಂಡು ಪೇಪರ್ ಮೇಲೆ ಒತ್ತಾ ಇದ್ದೀನಿ, ಅಂದರೆ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಎಣ್ಣೆಯಲ್ಲೇ ಒತ್ತಕ್ಕಾಗಲ್ಲ. ಈ ಥರ ನಾವು ಫಸ್ಟ್ ಎಲ್ಲನೂ ಒತ್ತಿಟ್ಕೊಂಡ್ರೆ 1 ಬೈ 1 ಎಣ್ಣೆಗೆ ಬಿಟ್ಕೋಬೋದು. ಬೇಗ ಹಾಕ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ ನಮಗೆ. ನೋಡಿ, ನಾನು ಈ ಥರ ಸೈಜಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿ, ದೊಡ್ಡದಾದರೆ ದೊಡ್ಡದು, ಇಲ್ಲ ಚಿಕ್ಕದಾದರೆ ಚಿಕ್ಕದು, ಯಾವ ಸೈಜ್ ಬೇಕಾದರೂ ಹಾಕ್ಕೊಳ್ಳಿ ನೀವು. ನೋಡಿ, ಎಲ್ಲಂದ್ರಲ್ಲೇ ಹಾಕ್ತಾಯಿದ್ದೀನಿ. ಎಲ್ಲನೂ ಒಂದು ಕಡೆ ನೀಟಾಗಿ ಜೋಡಿಸ್ಕೊತೀನಿ ನಾನು.
ನಾವು ಈ ಥರ ಫಸ್ಟೇ ಒತ್ತಿಟ್ಕೊಳ್ಳೋದ್ರಿಂದ ಬೇಗ ಬೇಗ ನಾವು ಚಕ್ಲಿನ ಫ್ರೈ ಮಾಡ್ಕೋಬೋದು. ಇವಾಗ ಒಂದು ಪೇಪರ್ ಫುಲ್ ಚಕ್ಲಿನ ಒತ್ತಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಈ ಕಡೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ 1 ಬೈ 1 ಚಕ್ಲಿನ ಹಾಕ್ಕೊಳ್ಳೋಣ ಎಣ್ಣೆ ಒಳಗಡೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚಕ್ಲಿ ಆವಾಗ ಚೆನ್ನಾಗಿ ಬೇಯುತ್ತೆ ನಮಗೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತಂದರೆ ಮೇಲ್ಮೇಲೆಲ್ಲ ಬೆಂದಿರುತ್ತೆ, ಒಳಗಡೆ ಹಾಗೆ ಹಸಿ ಉಳ್ಕೊಳ್ಳುತ್ತೆ. ನೋಡಿ ಈ ಥರ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸಿ, ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಇನ್ನೊಂದು ಕಡೆ ಹಸಿ ಉಳ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ಇವಾಗ 2 ಸೈಡು ಚಕ್ಲಿ ಬೆಂದಿದ್ದಾಗಿದೆ. ಇವಾಗ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಈ ಥರ ಮಾಡಿದ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಕುರುಮ್ ಅನ್ನುತ್ತೆ, ಒಂಚೂರು ಮೆತ್ತಗಾಗಲ್ಲ ಚಕ್ಲಿ. ಎಷ್ಟು ದಿನ ಬೇಕಾದರೂ ಇಟ್ಟರು ಏನೂ ಹಾಳಾಗಲ್ಲ. ನೋಡಿ ಈಗ ತಿರ್ಗಾ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾಯಿದ್ದೀನಿ. ತಿರ್ಗಾ ಎಲ್ಲ ಚಕ್ಲಿನೂ ಹಾಕ್ಕೊಂಡು ಎಣ್ಣೆಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನಾನು ತಿರ್ಗಾ. ಇವಾಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಪ್ಲೀಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ನಮಗೆ. ಇವಾಗ ಒಂದು ಸೈಡು ಬೆಂದಿದೆ, ತಿರುಗ್ಸೋಣ ಸ್ವಲ್ಪ. ಪ್ಲೀಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಇವಾಗ ಎಲ್ಲನೂ ಬೆಂದಿದೆ, ತೆಗಿಯೋಣ. ಎಲ್ಲನೂ ನೀವು ಇದೇ ಥರ ಮಾಡ್ಕೊಳ್ಳಿ. ಇವಾಗ ಸೂಪರ್ ಆಗಿರೋಂಥ ಚಕ್ಲಿ ನಮಗೆ ರೆಡಿಯಾಗಿದೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.